ಇವತ್ತು ನೀವು ದಮ್ಮಿದ್ರೆ ತಾಕತ್ತಿದ್ರೆ ಬಂದು ನಾಮಿನೇಷನ್ ಮಾಡತಕ್ಕಂಥ ಮಾತನ್ನು ಹೇಳಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾನು ಹಿಂದಿನ ಅಧ್ಯಕ್ಷರು ನಮಸ್ತೆ ಇನ್ನು ರಾಜ್ಯ ಕಂಡಂತ ಶೋಷಿತ ಜನಾಂಗದ ಆಶಾಕಿರಣ ಅಪ್ರತಿಮ ನಾಯಕರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ವಿಶೇಷ ಆಶೀರ್ವಾದ ಮತ್ತು ಶಾಸಕರು ಎಲ್ಲರೂ ಕೂಡಿ ನನ್ನನ್ನು ರಾಮಭೂಮಿ ಹಾಗೂ ಕೂಡ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮತ್ತು ಏನು ಸಾಕು ನಾನು ಅವ್ರನ್ನ ಉಪಾಧ್ಯಕ್ಷನಾಗಿ ಕೂಡ ಮಾಡಿದ್ದಾರೆ. ನಮಗೆ ಒಂದು ಉದ್ದೇಶ ಇದೆ, ಈ ಒಕ್ಕೂಟ ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥದ್ರಲ್ಲಿ ಹೆಚ್ಚು ಆಸಕ್ತಿಯನ್ನು ಇವತ್ತು ನಾವೆಲ್ಲ ನಿರ್ದೇಶಕರು ಕೂಡ ಹೊಂದಿದೆ. ಇದು ರೈತರಿಗೆ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಇದರಿಂದ ಉಪಯೋಗ ಆಗಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಉದ್ದೇಶ ಮತ್ತು ಧ್ಯೇಯ ಆಗಿದೆ. ರೈತರನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಸಂಸ್ಥೆ ಮುಂದಿನ ದಿನಮಾನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನ ಬಂದಿದೆ. ಆ ತಂತ್ರಜ್ಞಾನವನ್ನು ತರುವ ಮೂಲಕ ಮೆಗಾ ಡೈರಿ ಕೂಡ ಒಂದು ಸ್ಯಾಂಕ್ಷನ್ ಆಗಿದೆ. ಅದು ಹಿಂದೆ ಮುಂದೆ ರೀತಿಯಲ್ಲಿ ಸಾಗಿದೆ. ಹಾಗಾಗಿ ಅದನ್ನು ಕೂಡ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ತೀರ್ಮಾನಗಳಲ್ಲಿ ನಾವು ಮಾಡ್ತೀವಿ. ಇನ್ನು ಹೆಚ್ಚು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನವನ್ನು ಮುಂದೆ ಮೇರೆಗೆ ಇವತ್ತು ನಾನು ಅಧ್ಯಕ್ಷ ಆಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಇನ್ನೊಮ್ಮೆ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಭಾಳ ಗೊಂದಲ ಇತ್ತು, ಭೀಮನಾಯಕ ನಿಮ್ಮ ಮಧ್ಯೆ ಪೈಪೋಟಿ ಇದೆ ಅಂತೇಳಿ ಅವ್ರಿಗೇನೋ ತುಳಿದು ನೀವು ಬಂದಿಲ್ಲ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲೇ ಎಲ್ಲ ನಿರ್ದೇಶಕ ಉಳಿಯೋದ್ರಿಂದ ಬಂದು ಹಿಂದಿನ
ಅಧ್ಯಕ್ಷರು ದಿಢೀರ್ ಭೇಟಿ ದಿಢೀರ್ ಯಾಕಂದ್ರೆ ಅಂಪಯ್ಯ ಅವ್ರನ್ನ ಆಗಷ್ಟೇ ನಾಮಿನೇಟ್ ಮಾಡಿದ್ರು, ಅವ್ರನ್ನ ತೆಗೆದು ಮತ್ತೆ ನಿಮ್ಮನ್ನ ನಾಮಿನೇಟ್ ಮಾಡಿದ್ರು. ತೆಗಿಲಿಲ್ಲ ಅವರು ಸ್ಟೇಟ್ ತೆಗಿಬೇಕಾಯ್ತಲ್ಲ, ಇಲ್ಲಿ ರದ್ದುಗೊಳಿಸಬೇಕು. ಪ್ರಮೋಷನ್ ಖಾಲಿ ಆಗಲಿಕ್ಕೆ ಕಾರಣ ಏನಂತಂದರೆ ಇಂದಿನ ಅಧ್ಯಕ್ಷ ಇವತ್ತು ನೀವು ದಮ್ಮಿದ್ರೆ ತಾಕತ್ತಿದ್ರೆ ಬಂದು ನಾಮಿನೇಷನ್ ಮಾಡತಕ್ಕಂಥ ಮಾತನ್ನು ಹೇಳಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಇಂದಿನ ಅಧ್ಯಕ್ಷ ಸೊ ಹಾಗಾಗಿ ನಾನು ದಮ್ಮು ತಾಕತ್ತು ತೋರಿಸೋ ಸಲುವಾಗಿ ಬಂದು ಇವತ್ತು ಅಧ್ಯಕ್ಷನಾಗಿದ್ದೇನೆ. ಎಲ್ಲ ಸಹಾಯದೊಂದಿಗೆ ನಿರ್ದೇಶಕರ ಸಹಕಾರದೊಂದಿಗೆ ನಾನಿಲ್ಲಿ ಬಂದು ಅಧ್ಯಕ್ಷನಾಗಿದ್ದೇನೆ. ನಿಮ್ಮದೇ ಪಕ್ಷದೊಳಗಡೆ ಈಗ ನೋಡ್ರಿ, ಇದು ಒಂದು ಕೋಆಪರೇಟಿವ್ ಸೊಸೈಟಿ, ಇದು ಪಕ್ಷ ಭೇದ ಇದರಲ್ಲಿ ಬರೋದಿಲ್ಲ. ಇದು ಒಂದು ಸಂಸ್ಥೆ, ಇದರಲ್ಲಿ ನಾವೆಲ್ಲರೂ ಆಯ್ಕೆಯಾದಂಥವರು ನಾಮನಿರ್ದೇಶನದಂಥವ್ರು ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸಹಕಾರದೊಂದಿಗೆ ಇದನ್ನು ಉತ್ತಮ ಗುಣಮಟ್ಟದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು, ಏಕೆಂದರೆ ಸರ್ಕಾರ ನಮ್ಮದೇ ಇರೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೆಚ್ಚು ರೈತರಿಗೆ ಆಸಕ್ತಿ ವಹಿಸಿ ಕೆಲಸ ಮಾಡೋದ್ರಿಂದ ಅವರ ಆಶೀರ್ವಾದದೊಂದಿಗೆ ಇದನ್ನು ಉತ್ತುಂಗಕ್ಕೆ ಏರಿಸ್ತಕ್ಕಂಥ. ಸರ್, ದಮ್ಮು ತಾಕತ್ತಿನ ಸವಾಲು ಹಾಕಿತ್ತು, ನಿಮಗೆ ಹಾಕಿದ್ರ ಅಥವಾ ಕೊಪ್ಪಳದವ್ರು ಯಾರಾದ್ರು ಅಂತ ಹೇಳಿದ್ರು? ಈಗ ಅಧ್ಯಕ್ಷರಾಗಿದ್ದೀವಿ, ಹೇಳಿದ್ದೀವಿ, ಯಾರು ಹಾಕಿದ್ದಾರೆ, ಯಾಕೆ ಅಂದಿದ್ದಾರೆ, ನೀವು ಸ್ಪಷ್ಟತೆ ಕೊಡ್ಬೇಕಲ್ಲ, ಸ್ಪಷ್ಟತೆ ಕೊಡ್ತೀವಿ. ವಾಗ್ವಾದ ಮಾಡ್ತಕ್ಕಂಥ ಹೀಗಾಗಿ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ಈಗ ಆಗಿದ್ದೀವಿ, ಡೆವಲಪ್ಮೆಂಟ್ ಬಗ್ಗೆ ನೀವು ಸಹಕಾರ ಮಾಡ್ರಿ, ನಿಮ್ಮ ಜೊತೆಗೆ ನಾವಿರ್ತೇವೆ. ಸವಾಲಾಗಿ ಸ್ವೀಕರಿಸಿ ಅಧ್ಯಕ್ಷರಾಗಿದ್ದೀರಿ ಸರ್, ಈ ಹಿಂದಿನ ಅಧ್ಯಕ್ಷರ ಅವಧಿಯಲ್ಲಿ ಇದೇ ನೀವು ಏನು ಪ್ರೆಸ್ ಮೀಟ್ ಮಾಡ್ತೀರಿ, ಇಲ್ಲಿ ಏನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿದ್ರು, ಅದ್ರ ಬಗ್ಗೆ ಸಾಕಷ್ಟು ಆರೋಪಗಳಿದ್ದಾವೆ. ಅದರ ಜೊತೆಗೆ ಈ ಒಂದು ಇದ್ರ ಬಗ್ಗೆ ಒಬ್ಬ ಅಡಿಪಾಯ ಆಗ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ ತಿಮ್ಮಾರೆಡ್ಡಿ ಅವರೇ ಭೀಮಾ ನಾಯಕರ ವಿರುದ್ಧ ಅಧ್ಯಕ್ಷರಾಗಿದ್ದಾರೆ. ನಿರ್ದೇಶಕರು ಸಹ ಮುಂದಿನ ದಿನ ಚರ್ಚೆ ಮಾಡಿ ಇವತ್ತು ಅದು ಯಾವುದಕ್ಕೂ ಕೂಡ ಅವಕಾಶ ಕೊಡಿದ್ದೇನೆ. ಈ ಸಂಸ್ಥೆಯನ್ನು ಸರ್, ಈಗ ಭೀಮಾ ನಾಯಕ ಇವತ್ತು ನಮ್ಮ ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನು ಹೆಚ್ಚು ಲಾಭ ಬರಲಿಕ್ಕೆ ಏನು ಸಹಕಾರ ಆಗ್ತದೆ, ರೈತರಿಗೆ ಎಲ್ಲಿಂದ ಲಾಭ ಆಗ್ತದೆ, ಅದ್ರ ಬಗ್ಗೆ ಸರಿಪಡಿಸೋಣ. ಇವತ್ತಿನ ಈಗ ಕೇಳ್ರಿ, ಇವತ್ತಿನ ನಾವು ಅಧ್ಯಕ್ಷರಾಗಿದ್ದೇವೆ. ಬಳ್ಳಾರಿಗೆ ಇಲ್ಲಿಗೆ 2 ಸ್ಥಾನಗಳು ಸಿಗಬೇಕಾಗಿತ್ತು. ಬಹುಶಃ ವಿಜಯನಗರದವರೇ 4 ಸ್ಥಾನಗಳು ಮಾಡ್ಕೊಂಡಿದ್ದಾರೆ. ಬಳ್ಳಾರಿಗೆ ಅನ್ಯಾಯ ರೀತಿಯಲ್ಲಿ ಇವತ್ತು ನಾನು ಜವಾಬ್ದಾರಿ ವಹಿಸಿ ಕೆಲಸ ಮಾಡ್ತೀನಿ ಅಂತ ಮೆಗಾ ಡೈರಿ ಬಗ್ಗೆ ಈಗಾಗಲೇ ಹೇಳಿದ್ದೆಲ್ಲ. ಮೆಗಾ ಡೈರಿ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ಅದರ ಮಾಹಿತಿಯನ್ನು ಸಂಪೂರ್ಣ ತೆಗೆದುಕೊಳ್ತೇನೆ. ಬಳ್ಳಾರಿನಲ್ಲಿನೇ ಮೆಗಾ ಡೈರಿಯನ್ನು ಮಾಡ್ತೇನೆ. ಸರ್, ಈಗ ಭೀಮಾ ಮಾತಾಡಿ ಈ ಒಂದು ಚುನಾವಣೆಗಿಂತ ಮುಂಚೆ ಜಮೀರ್ ಅಹಮದ್ ಅವರು ನಮ್ನೆಲ್ಲರನ್ನು ಕೂರಿಸ್ಕೊಂಡ್ಬಿಟ್ಟು ಬಳ್ಳಾರಿ ವಿಜಯನಗರಕ್ಕೆ ಡೆಲಿಗೇಷನ್, ಕೊಪ್ಪಳಕ್ಕೆ ಅಧ್ಯಕ್ಷ ಸ್ಥಾನ, ರಾಯಚೂರಿಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಈ ಒಪ್ಪಂದದಿಂದ ನಾವೆಲ್ಲ ಒಂದಾಗಿದ್ದೀವಿ ಅಂತ ಅವ್ರು ಹೇಳಿದ್ರು. ಈ ತರ ಮಾತುಕತೆ ಆಗಿರೋದು ನಿಜನಾ ಸರ್? ಇಲ್ಲ, ಅವೆಲ್ಲ ಆಗಿಲ್ಲ. ಯಾರು ಈ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ ಅದನ್ನು ಚರ್ಚೆ ಮಾಡಿದ್ವಿ. ವರಿಷ್ಠ ಜೊತೆ ಚರ್ಚೆ ಮಾಡಿದ್ವಿ. ಯಾರನ್ನ ನಾವು ಕಳಿಸ್ಬೇಕಂತಕ್ಕಂಥ ತೀರ್ಮಾನ ಬೋರ್ಡಲ್ಲಿ ಆಗ್ತಕ್ಕಂಥದ್ದು ಡೆಲಿಗೇಷನ್ ಈಗ ಹೇಳಕ್ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಈಗ ಅವ್ರು ಹೇಳಿದ್ರು ಹೇಳ್ರಿ, ಅದನ್ನು ಸಂಪೂರ್ಣ ಮಾಹಿತಿ ತೆಗೆದುಕೊಳ್ತೇನೆ. ತೆಗೆದುಕೊಂಡು ನಿಮ್ಮ ಜೊತೆ ಚರ್ಚೆ ಮಾಡಿ ಮಾಡೋಣ. ಸರ್, ಕೊನೆ ಈಗ ಉದಾಹರಣೆಗೆ ವಿಜಯನಗರ ಜಿಲ್ಲೆಯಲ್ಲಿ 25,000 ಲೀಟರ್ ಕೊಪ್ಪಳ ಅಂತಾರೆ ಸರ್, 76,000 ಲೀಟರ್ ರಾಯಚೂರು ಅಂತಾರೆ, ಬಳ್ಳಾರಿ ಮಾತ್ರ 8,000 ಲೀಟರ್ ಸರ್. ಯಾಕಂದ್ರೆ ಹೈನುಗಾರಿಕೆ ಬಳ್ಳಾರಿ ಬೇಡ ಅಂತ ಸರ್. ಇರ್ಲಿ, ಈಗೇನು ಅಸಮತೋಲನ ಇದೆಯಲ್ಲ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋಣ. ನಮಗೆ 4 ಜಿಲ್ಲಾ ಕೂಡ ಸಮನಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಹೆಚ್ಚು ಉತ್ತೇಜನ ಸರ್, ಕೊನೆ ಸರ್ KMF ಸ್ಥಾನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿನ ನೀವು ರಾಜ್ಯಾಧ್ಯಕ್ಷ ಸ್ಥಾನ KMF ಅದಕ್ಕೆ ಹೈಕಮಾಂಡ್ ಇದೆ, ವರಿಷ್ಠರಿದ್ದಾರೆ. ಅದನ್ನ ಇಲ್ಲೇ ಹೇಳೋದು ನಾನು ಒಬ್ಬನ ಹೋಗಿ ಆಗೋದು ಅದು ಅಲ್ಲ ಸರ್. ಈಗ ಎಲ್ಲರೂ ಹೇಳ್ತಿದ್ದಾರೆ, ಓಪನ್ ಆಗಿ ಹೇಳ್ತಿದ್ದಾರೆ. ಹೇಳ್ರಿ, ಈಗ ಇಲ್ಲಿ ಈಗ ಚುನಾವಣೆ ಆಗಿದೆ, ಈಗ ಅಧ್ಯಕ್ಷರಾಗಿದೆ. ಇಲ್ಲಿ ಕೇಳ್ರಿ, ಅದು ಬಂದಾಗ ನಿಮ್ಗೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ರೆ ಎಷ್ಟು ಸರಿ ಕೇಳ್ತೀರಿ? ಒಬ್ರು ಕೇಳಿ
ಡೆಲಿಗೇಷನ್ ಆಗಿ ಹೋಗ್ತೀನಿ ಕೇಳಿ, ನಾನು ಕೂಡ ಕೇಂದ್ರ ಈಗ ಸರ್ಕಾರ ಬೋರ್ಡ್ ಮೀಟಿಂಗ್ ಕರೆದಾಗ ಚರ್ಚೆ ಮಾಡ್ತೇವೆ ಮಾಡಿ ಯಾರು ಹೋಗ್ತಿರ್ತಕ್ಕಂಥ ತೀರ್ಮಾನ ನಮ್ಮ ಹಿರಿಯ ನಾಯಕರಿದ್ದಾರೆ ವರಿಷ್ಠರಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಭಾಳ ಸವಾಲು ಯಾಕೆ ಬರ್ತಿದ್ರು ಯಾರು ಕೇಳ್ಬೋದು ನೀವು ಅಷ್ಟು ಆಗ್ತಿದ್ರಿ ಅಲ್ರಿ ಆಪ್ತರು ಇದು ನಿಜ ಯಾರು ಅಂದಿರೋರು ಕೇಳ್ಬೇಕಾ ಏನು ಹೇಳೋರು ಕೇಳ್ಬೇಕಾ